ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ 4 ಥರ ಮೊಳಕೆ ಕಾಳು ಮನೆಯಾಗಿದ್ದು ರೀ. ಈಗಾಗಲೇ ಅವನ್ನ ಸ್ಟೀಮ್ ಮಾಡಿ ಪಲ್ಯ ಮಾಡಿದ್ದೇನಂತ್ರಿ ಎಲ್ಲರೂ ನೋಡಿದಿರಿ. ಅವ ಇನ್ನೊಂದು ಚೂರು ಉಳಿದಿದ್ದು ರೀ. ಇನ್ನು ಮತ್ತು ಪಲ್ಯ ಮಾಡಿದ್ರೆ ಮಕ್ಳು ಯಾವ ತಿನ್ಬೇಕು ರೀ. ಅದಕ್ಕೆ ಒಂಚೂರು ಚೇಂಜಸ್ ಮಾಡಿ ಅವ್ರ ಸ್ಕೂಲಿಂದ ಬರೋ ಹೊತ್ತಿಗೆ ರೀ ಇದ್ರಾಗ ನಾನು ದೋಸೆ ಮಾಡತ್ತನಂತ್ರಿ. 4 ಥರ ಏನು ಮೊಳಕೆ ಕಾಳು ಇದ್ವಲ್ರಿ ಅವನ್ನ ನೀಟಾಗಿ ತೊಳ್ಕೊಂಬಂದ್ಬಿಟ್ಟಿದ್ದೇನಂತ್ರಿ. ಇಲ್ಲಿ ನೋಡಿರಿ ಅಷ್ಟೊಂದು ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ಗೆ ನಾವು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಂಬಂದ್ಬಿಡೋಣಂತ್ರಿ. ಎಷ್ಟಂದ್ರೆ ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬರುವಷ್ಟು ರುಬ್ಬಿ ಬಿಡೋಣ. ಇಲ್ಲಿ ನೋಡಿರಿ ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಳತನಂತ. ಇನ್ನು ನಮ್ದು ಇಲ್ಲಿ ಕಟೋರಿ ತೋರ್ಸತ್ತನಲ್ಲಿ ಈ ಕಟೋರಿಲಿ ನಮಗೆ 2 ಕಟೋರಿ ನಮಗೆ ಮೊಳಕೆ ಕಾಳಿದ್ದು ರೀ. ಅದಕ್ಕಿಲ್ಲೇ 1 ಕಟೋರಿ ನಾನು ಸಣ್ಣ ರವೆ ಸೇರ್ಸಾತೇನೆ ರೀ. ಇನ್ನು 1 ಕಟೋರಿ ನಾನು ಅಕ್ಕಿ ಹಿಟ್ಟು ಸೇರ್ಸಾತೇನೆ ರೀ. ಇದ್ರೊಳಗೆ ರೀ ಸ್ವಲ್ಪ ಖಾರ ಸೇರಿಸ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಸೇರ್ಸಾತೇನೆ ರೀ. ಎಲ್ಲನೂ ರೀ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಬಿಡೋಣ. ಎಷ್ಟಂದ್ರೆ ದೋಸೆ ಹಿಟ್ಟಿನ ಹದಕ್ಕೆ ಬರುವಷ್ಟು ನಾವಿಲ್ಲೇ ಮಿಕ್ಸ್ ಮಾಡತ್ತೇನೆ ನೋಡಿರಿ. ತೋರ್ಸಾತ ನಿಮಗೆ ಇಷ್ಟು ಹದಕ್ಕೆ ನನಗೆ ಸಿಕ್ಕರೆ ಸಾಕು. ಒಂದು 10 ನಿಮಿಷ ರೀ ಎಲ್ಲ ಕೂಡುವರೆಗೂ ಇಟ್ಬಿಡೋಣ. ರವೆ ಹಾಕಿರ್ತೈತಿ ಹಿಂಗಾಗಿ ಒಂದು 10 ನಿಮಿಷ ನೆನಿಲಿ. ಇಲ್ಲಿ ನೋಡಿರಿ 10 ರಿಂದ 15 ನಿಮಿಷ ಬಾಯಿ ಮುಚ್ಚಿಟ್ಟಿದ್ನಿ. ಇನ್ನು ಬಾಯಿ ತೆಗೆದು ನೋಡಿ ಎಲ್ಲನೂ ಒಂಚೂರ ಮಿಕ್ಸ್ ಕೊಟ್ಕೊಂಬಿಡೋಣ್ರಿ. ಇನ್ನೇನು ದೋಸೆ ಮಾಡ್ತೇವೆ ಅನ್ನುವಾಗ ರೀ ಈನೋ ಪುಡಿ ಐತ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಈನೋ ಪುಡಿ ಸೇರಿಸಿ ಇನ್ನೊಂದು ಚೂರ ಮಿಕ್ಸ್ ಕೊಟ್ಟಿದ್ದೇನಂತ. ಈನೋ ಪುಡಿ ಹಾಕ್ರಿ ಭಾಳ ಹೊತ್ತು ಬಿಡೋದು ಬೇಡ. ಆಗ ನಾವು ಪಟ ಅಂತ ದೋಸಾನ ಬಿಡೋಣಂತ ನಡೀರಿ. ಆಲ್ರೆಡಿ ದೋಸೆ ಹಂಚುನು ಕಾಯಕ್ಕಿಟ್ಟೇನಿ ರೀ. ದೋಸೆ ಹಂಚುನು ಕಾದೈತಿ. ಇಷ್ಟು ಹದಕ್ಕೆ ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಸಿಕ್ಕರೆ ಸಾಕು ನೋಡಿರಿ. ನಮಗೆ ಎಷ್ಟಿಗೆ ದೊಡ್ಡದು ಬೇಕು ಎಷ್ಟು ಸಾಂದ್ ಬೇಕು ನೋಡ್ಕೊಂಡು ದೋಸೆ ಹಾಕ್ಕೊಂಬಿಡೋಣಂತ. ಇನ್ನು ಅದ್ರ ಮೇಲೆ ರೀ ಸೌತೆಕಾಯಿ ತೆರೆದಿಟ್ಕೋದೇನು ರೀ ಅದನ್ನು ಸೇರ್ಸಾತೀನಿ. ಕ್ಯಾರೆಟ್ ಇದ್ರೆ ಅದನ್ನು ಸೇರಿಸ್ರಿ ಮತ್ತು ಮೇಲೆ ಉಳ್ಳಾಗಡ್ಡಿ ಸೇರ್ಸಾತನಂತ್ರಿ. ನೋಡಿರಿ ಇಷ್ಟಾಯಿತು. ಇನ್ನು ಸರಿ ಇದಕ್ಕೊಂದು ಚೂರ ಮೇಲೆ ಎಣ್ಣೆ ಹಾಕಿಬಿಡೋಣ. ಒಂಚೂರ ಬಾಯಿ ಮುಚ್ಚಿ 1 ನಿಮಿಷ ಬೇಯಿಸ್ಕೊಂಬಿಡೋಣಂತ. ಮೀಡಿಯಮ್ ಉರಿ ಒಳಗೆ ರೀ ಒಂಚೂರು ಟೈಮ್ ಹಿಡಿತೈತಿ ಆದರೆ ಸಮಾಧಾನಲೇ ಬೇಯಿಸ್ಕೊರಿ. ಇನ್ನು ಒಂಚೂರು ಮೇಲಿಂದೆಲ್ಲ ಪ್ರೆಸ್ ಮಾಡಿ ಮತ್ತು 2ನೇ ಮಗ್ಲ ಬೇಯಿಸಿ ತೋರ್ಸಾತ ನಿಮಗೆ. ನೋಡಿರಿ 2 ಎಷ್ಟು ಹದವಾಗಿ ಬಂದಾವಂತ. ಫೈನಲಿ ನನಗೆ 1-2 ದೋಸೆನ ಮಾಡಿ ರೆಡಿ ಮಾಡಿದ್ದೇನಂತ. ನೋಡಿರಿ ಹೆಂಗಾಗಿದ್ದಾವಂತ. ಹೆಲ್ದಿ ಮೊಳಕೆ ಕಾಳು ದೋಸೆ ರೆಡಿ ಆಗಿದ್ದಾವ್ರಿ. ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ಆರಾಮಾಗಿ ತಿನ್ನಿರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಕನ್ರಿ. ಅಲ್ಲಿವರೆಗೂ ಬಾಯ್.